ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ಕೊಡಮಾಡುವ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧನ ಸಹಾಯ ವಿತರಣೆ ಕಾರ್ಯಕ್ರಮ ದೇರಳಕಟ್ಟೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆಯಲ್ಲಿ ನಡೆಯಿತು. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಶಕೀಲ್ ದೇರಳಕಟ್ಟೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧನ ಸಹಾಯ ವಿತರಿಸಿದರು. ನಂತರ ಮಾತನಾಡಿದ ಅವರು, ಪ್ರತಿಯೊಬ್ಬ ಮಗುವು ಸುಶಿಕ್ಷಿತನಾಗುವುದೇ ನನ್ನ ಉದ್ದೇಶ. ಸರ್ಕಾರಿ ಪ್ರೌಢಶಾಲೆ ಕೇವಲ ಪುಸ್ತಕಗಳನ್ನು ಉರು ಹೊಡೆಯುವುದರಿಂದ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ. ತಾವು ಕಲಿತ ಶಿಕ್ಷಣವನ್ನು ಯಥಾವತ್ತಾಗಿ ಅಳವಡಿಸಿಕೊಂಡ್ರೆ ಅದು ಪ್ರಯೋಜನಕ್ಕೆ ಬರುತ್ತೆ ಅಂತ ಹೇಳಿದ್ರು. ಎಜುಕೇಶನ್ ಆಗಿ ಕನ್ವರ್ಟ್ ಆಗುದು ಯಾವಾಗ ಗೊತ್ತುಂಟಾ? ಈ ನಮ್ಮ ಗುರುಗಳಿದಾರಲ್ಲ, ಟೀಚರ್ಸ್ ಅಲ್ಲ, ಇವರ ಪುಸ್ತಕದಲ್ಲಿ ಇರುವ ಒಂದು ಸೆಂಟೆನ್ಸ್ ಅನ್ನು ಹೌ ದೇ ಎಕ್ಸ್ಪ್ಲೇನ್ ಇಟ್, ಹೌ ಅದರ ಮಾರಲ್ ಅನ್ನು ನಿಮ್ಗೆ ಹಾಕಿ ಕೊಡ್ತಾರೆ, ಗೊತ್ತಾಯ್ತಾ? ಬಿಕಾಸ್ ದೇ ವಿಲ್ ಜಸ್ಟ್ ನಾಟ್ ಲೆಟ್ ಯು. ಫಾರ್ ಎಕ್ಸಾಂಪಲ್, ಮೋರಲ್ ಸೈನ್ಸ್ ಇದೆಯಾ ಮೇಡಮ್? ಇಲ್ಲಿ ಮೋರಲ್ ಸೈನ್ಸ್ ಇದೆಯಲ್ಲ, ದೀಸ್ ಆರ್ ಆಲ್ ವಿಚ್ ವಿಲ್ ಆಡ್ ಎಥಿಕಲ್ ವ್ಯಾಲ್ಯೂಸ್ ನಿಮ್ಮ ಲೈಫಲ್ಲಿ. ಎಕ್ಸಾಮ್ ಬರೆದು ಪಾಸ್ ಯಾರು ಆಗ್ತಾರೆ? ಇಲ್ಲಿ ಒಬ್ಬ ಇದ್ದಾನೆ, ಅವನು 3 ಜನದ ಎಕ್ಸಾಮ್ ಬರೆದಿದ್ದಾನೆ, ನಂಗೆ ಗೊತ್ತಿದೆ. ಒಬ್ಬ ಇದ್ದಾನೆ, ಯಾರು ಅಂತ ಹೆಸರು ಹೇಳೋದಲ್ಲ. ಸೊ ದಿಸ್ ಇಸ್ ಅ ಸಿಸ್ಟಮ್, ನಮ್ಮ ಸಿಸ್ಟಮ್ ಹೀಗಿದೆ. ಸೊ ಲಿಟ್ರಸಿ ಲೆವೆಲ್ ಎಕ್ಸಾಮ್ ಬರೆದು ಪಾಸ್ ಆಗುವವರು ಎಲ್ಲರಿದ್ದಾರೆ. ಬಟ್ ಎಜುಕೇಶನ್, ಟ್ರೂ ಎಜುಕೇಶನ್ ಅಂತ ಯಾವಾಗ ಸಿಗೋದು ಗೊತ್ತುಂಟಾ? ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಗುರುಗಳು, ನಿಮ್ಮ ಹಿರಿಯರು, ಇವರನ್ನೆಲ್ಲ ರೆಸ್ಪೆಕ್ಟ್ ಮಾಡಿ ನೀವು ಜೀವನದಲ್ಲಿ ಮುಂದೆ ಹೋಗ್ತೀರಲ್ಲ, ದಾಟ್ ಇಸ್ ಟ್ರೂ ಎಜುಕೇಶನ್ ಅಕಾರ್ಡಿಂಗ್ ಟು ಮೀ. ಬೆಳ್ಮಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಸತ್ತಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ದತ್ತು ಪಡೆಯುವುದು ಅತ್ಯಂತ ಮಹತ್ತರವಾದ ಸಮಾಜ ಸೇವೆಯಾಗಿದ್ದು, ಇಂತಹ ಸೇವೆಯನ್ನ ಕೇವಲ ಬೆರಳೆಣಿಕೆಯ ಜನರಷ್ಟೇ ಮಾಡ್ತಾರೆ. ಡಾಕ್ಟರ್ ಅಬ್ದುಲ್ ಶಕೀಲ್ ರವರು ಸುಮಾರು 300ಕ್ಕೂ ಅಧಿಕ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ದತ್ತು ಸ್ವೀಕರಿಸಿ ಉನ್ನತ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ಎಂದರು. ಎಸ್ಎಸ್ಎಲ್ಸಿ ಮತ್ತು ಬಡ ಕುಟುಂಬದ ಮಕ್ಕಳಿಗೆ ತಾನು ಧನ ಸಹಾಯವನ್ನು ನೀಡುತ್ತೇನೆ. ಆ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಅದನ್ನು ವಿನಿಯೋಗಿಸಬೇಕು ಮತ್ತು ಅವರಿಗೆ ಧನ ಸಹಾಯವನ್ನು ಮಾತ್ರವಲ್ಲ, ಅವರ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡುವಂತಹ ಒಂದು ಭರವಸೆಯನ್ನು ಕೊಟ್ಟು ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇದರ ಹಲವು ವಿದ್ಯಾರ್ಥಿ ಸಂಘಟನೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೀರಿ. ನಾವು ಈ ಒಂದು ಕಾರ್ಯಕ್ರಮದಲ್ಲಿದ್ದೇವೆ. ಇದು ಕೇವಲ ಬೆರಳೆಣಿಕೆಯ ಜನರಲ್ಲಿ ಮಾತ್ರ ಎಂತಹ ವಿಚಾರವನ್ನ ಇರುತ್ತದೆ. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಇಸ್ಮಾಯಿಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಫಿಟ್ ಇಂಡಿಯಾ ಸ್ಕೂಲ್ ವೀಕ್ ಚಟುವಟಿಕೆಯಲ್ಲಿ ಭಾಗವಹಿಸಿದ 20 ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಬೆಳ್ಮಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ರಮ್ಲತ್, ಸದಸ್ಯ ಇಕ್ಬಾಲ್ ಹೆಚ್ಆರ್, ಖಾದರ್, ಶಾಲಾ ಮುಖ್ಯ ಶಿಕ್ಷಕಿ ನಯನಾ, ಸಮಾಜ ಶಿಕ್ಷಕಿ ಅರುಣಾ, ಕನ್ನಡ ಶಿಕ್ಷಕಿ ಅಂಬಿಕಾಕೆ, ದೈಹಿಕ ಶಿಕ್ಷಣ ಶಿಕ್ಷಕ ವಿಷ್ಣು ನಾರಾಯಣ ಹೆಬ್ಬಾರ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶಿಹಾಬುದ್ದೀನ್, ರಮೀಜ್ ನೀಜಾ, ಹಳೆ ವಿದ್ಯಾರ್ಥಿಗಳಾದ ಸಂದೀಪ್, ಇರ್ಷಾದ್, ನೌಫಲ್ ಬಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.